ವೆಲ್ಕಮ್ ಬ್ಯಾಕ್ ಟು ವರಾಂಡಾ ರೇಸ್ ಯೂಟ್ಯೂಬ್ ಚಾನೆಲ್ ಅಬ್ಜೆಕ್ಟಿವ್ಸ್. ನಾವು ಸಬ್ಜೆಕ್ಟ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಸಿಹಿ ಸುದ್ದಿ ಎಲ್ಲರಿಗೂ ಇದೆ. ಈ ಶನಿವಾರ ದೇರ್ ವಿಲ್ ಬಿ ಅ ಫ್ರೀ ಆನ್ಲೈನ್ ಓರಿಯೆಂಟೇಷನ್. ಯಾವುದ್ರ ಬಗ್ಗೆ ಅಂತಂದ್ರೆ ಗವರ್ನಮೆಂಟ್ ಎಕ್ಸಾಮ್ಸ್ ಬಗ್ಗೆ. ಎಷ್ಟು ತರದ ಗವರ್ನಮೆಂಟ್ ಎಕ್ಸಾಮ್ಸ್ ಇರುತ್ತೆ, ಅದು ಯಾವ ಮಿನಿಸ್ಟ್ರಿ ಅಂಡರ್ ಕಂಡಕ್ಟ್ ಮಾಡ್ತಾರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮತ್ತೆ ಯಾರು ಅದಕ್ಕೆ ಅಪ್ಲೈ ಮಾಡಬಹುದು, ಅದಕ್ಕೆ ಸ್ಟ್ರಾಟಜೀಸ್ ಏನು, ಪ್ರತಿ ಒಂದು ಆ ಓರಿಯೆಂಟೇಷನ್ ಅಲ್ಲಿ ಮಾಡ್ತಾರೆ. ಸೊ ನಮ್ಮ ವರಾಂಡಾ ರೇಸ್ ಅಂತ ಝೂಮ್ ಆಪ್ ಮುಖಾಂತರ ಓರಿಯೆಂಟೇಷನ್ ನ ನಾವು ಮುಂದೆ ತರ್ತಾ ಇದೀವಿ. ಸೊ ಇದಕ್ಕೋಸ್ಕರ ರಿಜಿಸ್ಟರ್ ಆಗಬೇಕು ಅಂದ್ರೆ ಕೆಳಗಡೆ ಬರ್ತಾ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ನಾವು ಕಮಿಂಗ್ ಬ್ಯಾಕ್ ಟು ಅಡ್ಜೆಕ್ಟಿವ್ಸ್. ಇದು ಮೂರನೇ ಪಾರ್ಟ್ಸ್ ಆಫ್ ಸ್ಪೀಚ್. ನಾವು ನೌನ್ಸ್ ನೋಡಿದ್ವಿ, ಪ್ರೊನೌನ್ಸ್ ನೋಡಿದ್ವಿ, ಇವಾಗ ಅಡ್ಜೆಕ್ಟಿವ್ಸ್. ಸೊ ಅಡ್ಜೆಕ್ಟಿವ್ಸ್ ಅಂತಂದ್ರೆ ಏನು? ಅಡ್ಜೆಕ್ಟಿವ್ ಅಂತಂದ್ರೆ ಎನಿ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್ ಆರ್ ಪ್ರೊನೌನ್. ನೌನ್ ಅಥವಾ ಪ್ರೊನೌನ್ ಬಗ್ಗೆ ನಮ್ಗೆ ಹೆಚ್ಚಿನ ವಿವರ ಕೊಡೋ ಅಂತ ಒಂದು ಪದಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಸೊ ವಿವರ ಅಂತಂದ್ರೆ ಯಾವ ತರ ವಿವರ ಆಗಿರ್ಬೋದು, ಮೇ ಬಿ ಯಾವುದೋ ಒಂದು ಬಣ್ಣದ ಬಗ್ಗೆ ವಿವರ ಆಗಿರ್ಬೋದು, ಅಥವಾ ಯಾರೋ ಒಬ್ರು ಹೆಂಗಿದ್ದಾರೆ ಅನ್ನೋದಕ್ಕೆ ವಿವರ ಆಗಿರ್ಬೋದು, ಅವರ ಒಬ್ಬ ಬಿಹೇವಿಯರ್ ಬಗ್ಗೆ ಒಂದು ವಿವರಣೆ ಕೊಡುವಂತ ಪದ ಆಗಿರ್ಬೋದು. ಸೊ ಅದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ಶಿ ಈಸ್ ಅ ಕೈಂಡ್ ಲೇಡಿ. ಶಿ ಈಸ್ ಅ ಕೈಂಡ್ ಲೇಡಿ. ಇಲ್ಲಿ ಯಾವುದೋ ಒಬ್ರು ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಅದು ಯಾರಾದ್ರೂ ಆಗಿರ್ಬೋದು, ಅವರ ಒಂದು ಬಿಹೇವಿಯರ್ ನ ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗೆ ಅಂತಂದ್ರೆ, ಸಿ ಲೇಡಿ ಈಸ್ ಅ ನೌನ್ ಅಲ್ವಾ? ಲೇಡಿ ಅನ್ನೋದು ಒಂದು ನೌನ್. ಯಾವ ತರ ಲೇಡಿ ಅವರು? ಶಿ ಇಸ್ ಅ ಕೈಂಡ್ ಲೇಡಿ. ಸೊ ಹಿಯರ್ ಕೈಂಡ್ ಅನ್ನೋದು ಲೇಡಿ ವಿಚ್ ಇಸ್ ಅ ನೌನ್, ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಇಲ್ಲಿ ಅಡ್ಜೆಕ್ಟಿವ್ ಇಸ್ ಕೈಂಡ್. ಎನಿ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್ಸ್ ಆರ್ ಪ್ರೊನೌನ್ಸ್, such words are known as adjectives. Okay, similarly, she lives in a large house. She lives in a large house. She ಅನ್ನೋದು ಮತ್ತೆ ಒಬ್ಬ ವ್ಯಕ್ತಿಯ ಹೆಸರು. ಇಲ್ಲಿ ಹೌಸ್ ಅನ್ನೋದು ಒಂದು ನೌನ್, ಅದೊಂದು ನೌನ್ ಪದ. ಕರೆಕ್ಟ್? ಸೊ ಎಂತ ಮನೆ? ದೊಡ್ಡ ಮನೆ. ಸೊ ಹಿಯರ್ ಇಟ್ ಇಸ್ ಡಿಸ್ಕ್ರೈಬಿಂಗ್, ಲಾರ್ಜ್ ಈಸ್ ಡಿಸ್ಕ್ರೈಬಿಂಗ್ ದಿ ಹೌಸ್. ಸೊ ಲಾರ್ಜ್ ಈಸ್ ಅನ್ ಅಡ್ಜೆಕ್ಟಿವ್. ಸೊ ಇವಾಗ ನನಗೆ ಇದು ಕನ್ಫ್ಯೂಸ್ ಆಗ್ಬೋದು, ಹೆಂಗೆ ನಾನು ಇದನ್ನ ಅಡ್ಜೆಕ್ಟಿವ್ ಅಂತಾನೆ ಹೇಳ್ಬೋದು ಅಂತ. ಈ ತರ ಸೆಂಟೆನ್ಸ್ ಅಲ್ಲಿ ಓಕೆ, ನಮ್ಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿದ್ರೆ ಸ್ಟಾರ್ಟಿಂಗ್ ಯಾವ್ದೋ ಒಂದು ನೌನ್ ಅಥವಾ ಪ್ರೊನೌನ್ ಇಂದ ನಾವು ಸೆಂಟೆನ್ಸ್ ನ ಶುರು ಮಾಡ್ತೀವಿ. ದಟ್ ಇಸ್ ಫಾಲೋಡ್ ಬೈ ವರ್ಬ್ಸ್. ಕರೆಕ್ಟ್? ದಟ್ ಇಸ್ ಫಾಲೋಡ್ ಬೈ ವರ್ಬ್. ವರ್ಬ್ ನಂತರ ಬರುವಂತ ಎಲ್ಲಾನು ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ನಾವು ವರ್ಬ್ ನಂತರ ಬರೋದು ಪ್ರತಿಯೊಂದು ಸೆಂಟೆನ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ವರ್ಬ್ ಮುಂಚೆ ಬರೋದನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಓಕೆ, ಸೊ ವರ್ಬ್ ನಂತರ ಗೋ ಟು ದ ಲಾಸ್ಟ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ ಹೌಸ್ ಆಗಿರ್ಬೋದು, ಲೇಡಿ ಆಗಿರ್ಬೋದು, ಗೋ ಟು ದಿ ಲಾಸ್ಟ್ ಎಲಿಮೆಂಟ್. ಅದು ಮೋಸ್ಟ್ ಆಫ್ ದ ಟೈಮ್ 90% ಆಫ್ ದ ಕೇಸಸ್ ಅದು ನೌನ್ಸ್ ಆಗೇ ಇರುತ್ತೆ. ಓಕೆ, ಆ ನೌನ್ ಮುಂಚೆ ಬರೋ ಅಂತ ಪದಗಳು ವಿಚ್ ಡಿಸ್ಕ್ರೈಬ್ಸ್ ದ ನೌನ್ಸ್ ಅಥವಾ ಇಟ್ ಕ್ವಾಲಿಫೈಸ್ ದ ನೌನ್ ಅಂತ ಹೇಳ್ಬೋದು, ಅದನ್ನ ನಾನು ಅಡ್ಜೆಕ್ಟಿವ್ಸ್ ಅಂತ ಕರಿತೀನಿ. ಸೊ ಅಡ್ಜೆಕ್ಟಿವ್ ಬೇಸಿಕಲಿ ಡಿಸ್ಕ್ರೈಬ್ಸ್ ಅಬೌಟ್ ನೌನ್ಸ್ ಅಂಡ್ ಪ್ರೊನೌನ್ಸ್ ಓನ್ಲಿ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ಮತ್ತೆ ಪ್ರೊನೌನ್ ನ ಮಾತ್ರ ಡಿಸ್ಕ್ರೈಬ್ ಮಾಡುವಂತದ್ದು ಅಡ್ಜೆಕ್ಟಿವ್ಸ್. ಸೊ ಸಿಮಿಲರ್ಲಿ ಇಲ್ಲಿ ಕೂಡ ಐ ಲೈಕ್ ದಿಸ್ ಪೆನ್ ಅಂತ ಇದೆಯಾ? ಐ ಇಸ್ ಅ ಪ್ರೊನೌನ್. ಕರೆಕ್ಟ್? ಪ್ರೊನೌನ್ ನಂತರ ಬರ್ತಾ ಇರೋ ಪದ ವರ್ಬ್. ವರ್ಬ್ ಆದ್ಮೇಲೆ ಐ ವಿಲ್ ಗೋ ಟು ದ ಲಾಸ್ಟ್ ವರ್ಡ್ ವಿಚ್ ಇಸ್ ಪೆನ್. ಪೆನ್ ಅನ್ನೋದು ಒಂದು ನೌನ್. ಆ ನೌನ್ ಅನ್ನ ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಪದ. ಇಟ್ ಇಸ್ ದ ನೌನ್ ಇಸ್ ಕ್ವಾಲಿಫೈಡ್ ಬೈ ಅ ವರ್ಡ್. ದಟ್ ವರ್ಡ್ ಇಸ್ ನೋನ್ ಆಸ್ ಅಡ್ಜೆಕ್ಟಿವ್. ಐ ಲೈಕ್ ದಿಸ್ ಪೆನ್. ಸೊ ಇಲ್ಲಿ ದಿಸ್ ಅನ್ನೋದು ಅಡ್ಜೆಕ್ಟಿವ್. ಓಕೆ, ಹಿ ಇಸ್, ಅಗೇನ್ ಹಿ ಅನ್ನೋದು ಪ್ರೊನೌನ್. ಹಿ ಈಸ್ is a verb. It is a helping verb ಅಥವಾ auxiliary verb ಅಂತಾನು ಕರಿತೀವಿ. ಸೊ verb ನಂತರ ಬರೋ ಪ್ರತಿಯೊಂದು ನಾನು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀನಿ. ಅದಾದ್ಮೇಲೆ ಐ ವಿಲ್ ಗೋ ಟು ದ ಲಾಸ್ಟ್ ವರ್ಡ್ ಪ್ಲೇಯರ್. ಪ್ಲೇಯರ್ is a noun again. ಸೊ ನೌನ್ ನ ಎಂತ ಪ್ಲೇಯರ್ ಅವನು? he is a strong player. ಸೊ here strong is adjective. ಕ್ಲಿಯರ್? ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಗಿರ್ಬೋದು ಅಡ್ಜೆಕ್ಟಿವ್ಸ್ ಅಂದ್ರೆ ಏನು, ಅದನ್ನ ನಾವು ಎಲ್ಲಿ ಸ್ಪಾಟ್ ಮಾಡಬಹುದು ಅಂತಾನು ಕೆಲವೊಂದು ಎಕ್ಸಾಂಪಲ್ಸ್ ಅಲ್ಲಿ ನಾವು ಕಲ್ತ್ಕೊಳ್ಬಹುದು. ಆಲ್ವೇಸ್ ಇಟ್ ವಿಲ್ ಬಿ ಕ್ವಾಲಿಫೈ. ನೌನ್ ಮತ್ತೆ ನೌನ್ ಹಿಂದೆ ಬರುವಂತ ಒಂದು ವರ್ಡ್ ಯಾವಾಗ್ಲೂ ಅಡ್ಜೆಕ್ಟಿವ್ ಆಗಿರುತ್ತೆ, ಯಾಕೆಂದ್ರೆ ಇಟ್ ಡಿಸ್ಕ್ರೈಬ್ಸ್ ದ ನೌನ್ ಆರ್ ದ ಪ್ರೊನೌನ್. ಓಕೆ, ಇನ್ನ ಒಂದು ಇಂಪಾರ್ಟೆಂಟ್ ರೂಲ್ ಏನಂದ್ರೆ ಈ ಅಡ್ಜೆಕ್ಟಿವ್ಸ್ ನ ನಾವು ಯಾವತ್ತೂ ಪ್ಲೂರಲ್ ಅಲ್ಲಿ ಬಳಸೋದೇ ಇಲ್ಲ. ವಿ ಆಲ್ವೇಸ್ ಯೂಸ್ ದಮ್ ಇನ್ ಸಿಂಗ್ಯುಲರ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ
4 dozens of banana ಅಥವಾ 4 dozen bananas. ಈ ಎರಡು ಎಕ್ಸಾಂಪಲ್ ಅಲ್ಲಿ ವ್ಯತ್ಯಾಸ ಏನು? ಇಲ್ಲಿ bananas ಅನ್ನೋದು is a noun. ಕರೆಕ್ಟ್? bananas ಅನ್ನೋದು noun. ಸೊ bananas ಮುಂಚೆ ಬರೋ ಅಂತ ವರ್ಡ್ ಏನಿದೆ ದಟ್ ಇಸ್ ಅಡ್ಜೆಕ್ಟಿವ್. ಕರೆಕ್ಟ್? ಸೊ ಇಲ್ಲಿ 4 is adverb, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಡಜನ್ ಅನ್ನೋದು ಇದು ನಮ್ಗೆ ಬನಾನಾಸ್ ಬಗ್ಗೆ ಮಾತಾಡ್ತಿರುವಂತ ಒಂದು ವರ್ಡ್. ಬನಾನಾಸ್ ಗೆ ಡಿಸ್ಕ್ರೈಬ್ ಮಾಡ್ತಾ ಇದೀವಿ ಅಲ್ವಾ? ಸೊ ಡಜನ್ ಅನ್ನೋದು ಅಡ್ಜೆಕ್ಟಿವ್ ಆಗಿರೋದ್ರಿಂದ ಇದನ್ನ ನಾನು ಡಜನ್ಸ್ ಅಂತ ಬಳಸಲ್ಲ. 4 dozens of banana ಅಲ್ಲ, 4 dozen bananas. ಯಾಕೆ ಅಂತಂದ್ರೆ ಅಡ್ಜೆಕ್ಟಿವ್ಸ್ ಕ್ಯಾನ್ ನೆವರ್ ಬಿ ಯೂಸ್ಡ್ ಇನ್ ಪ್ಲೂರಲ್ ಸೆನ್ಸ್. ಅದನ್ನ ನಾವ್ ಯಾವತ್ತೂ ಪ್ಲೂರಲ್ ಅಲ್ಲಿ ಬಳಸೋದಿಲ್ಲ. ನಾವ್ ಯಾವಾಗ್ಲೂ ಅದು ಸಿಂಗ್ಯುಲರ್ ಅಲ್ಲಿ ಮಾತ್ರ ಬಳಸ್ತೀವಿ. ಓಕೆ, ಸೊ ಇಲ್ಲಿ 4 dozens of banana ಅಂತ ಬಳಸೋದು ಸರಿ. ಯಾಕೆ ಅಂದ್ರೆ ಬನಾನಾಸ್ ಮತ್ತೆ ಡಜನ್ ಮಧ್ಯ ಆಫ್ ಅಂತ ಬಂದಿದೆ ಅಲ್ವಾ? ಅವಾಗ ಇಲ್ಲಿ ಡಜನ್ಸ್ ಅನ್ನೋದು ನೌನ್ ಆಗುತ್ತೆ, 4 ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ತಿಳಿತಾ ಇದೆಯಾ? ಸೊ ಇಲ್ಲಿ ಆಫ್ ಅನ್ನೋದು ಪ್ರೆಪೋಸಿಷನ್ ಆಗಿದೆ. ಸೊ ಇಲ್ಲಿ ಬನಾನಾ ಮತ್ತೆ ಇನ್ನ ಒಂದು ಡಜನ್ಸ್ ಮಧ್ಯೆ ಒಂದು ಪ್ರೆಪೋಸಿಷನ್ ಬಂದಾಗ ಇದು ನೌನ್ಸ್ ಆಗಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ಡಿಸ್ಕ್ರೈಬಿಂಗ್ ಬನಾನಾ. ಅರ್ಥ ಆಗ್ತಿದೆಯಾ? ಡಜನ್ಸ್ ಅನ್ನೋದು ಇಟ್ ಬಿಕಮ್ಸ್ ಅ ನೌನ್. ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಅಡ್ಜೆಕ್ಟಿವ್ಸ್. ಸೊ ಅಡ್ಜೆಕ್ಟಿವ್ಸ್ ನ ನಾವು ಕಂಡುಹಿಡಿಯೋದ್ರಲ್ಲೇ ನಮ್ಗೆ ಅಡ್ವಾಂಟೇಜ್ ಇರೋದು. ವೇರ್ ಡು ವಿ ಹ್ಯಾವ್ ಟು ಫೈಂಡ್ ದಿ ಅಡ್ಜೆಕ್ಟಿವ್, ಹೆಂಗೆ ನಾವು ಸ್ಪಾಟ್ ಔಟ್ ಮಾಡಬೇಕು ಅಂತ. ಬಿಕಾಸ್ ದಟ್ ಇಸ್ ವೇರ್ ಇಟ್ ಹೆಲ್ಪ್ಸ್ ಅಸ್ ಇನ್ ಎರರ್ ಸ್ಪಾಟಿಂಗ್ ಸೆಕ್ಷನ್. ಅಡ್ಜೆಕ್ಟಿವ್ಸ್ ಅಲ್ಲಿ ಇದಕ್ಕೂ ಮುಂಚೆ ನಾವು ಪ್ರೊನೌನ್ಸ್ ನ ಕೂಡ ಕೆಲವು ಓದಿದ್ವಿ. ಪ್ರೊನೌನ್ಸ್ ವಿಡಿಯೋನ ನೀವು ನೋಡಿದ್ರೆ ವಿ ಹ್ಯಾವ್ ವೈಲ್ ಡೀಲಿಂಗ್ ಅಬೌಟ್ ಪರ್ಸನಲ್ ಪ್ರೊನೌನ್. ಸೊ ಹಿಂದಿನ ವಿಡಿಯೋನ ಒಂದ್ಸತಿ ನೀವು ನೋಡಬಹುದು. ಪರ್ಸನಲ್ ಪ್ರೊನೌನ್ ಬಗ್ಗೆ ಮಾತಾಡುವಾಗ ಐ ಆಲ್ಸೋ ಸ್ಪೋಕ್ ಅಬೌಟ್ ದ ಪೊಸೆಸಿವ್ ಪ್ರೊನೌನ್. ಕರೆಕ್ಟ್? ಸೊ ಪೊಸೆಸಿವ್ ಪ್ರೊನೌನ್ ಬಗ್ಗೆನೂ ಮಾತಾಡಿದೆ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೂ ಒಂದು ಕಾಲಮ್ ಇತ್ತು, ದಟ್ ಇಸ್ ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ ಆಗಿದ್ದಾಗ ನಾವು ಹೆಂಗೆ ಬಳಸಬೇಕು ಅಂತ. ಓಕೆ, ಸೊ ಸಿಮಿಲರ್ಲಿ ಅಡ್ಜೆಕ್ಟಿವ್ಸ್ ಮತ್ತೆ ಪ್ರೊನೌನ್ಸ್ ಮಧ್ಯೆ ವ್ಯತ್ಯಾಸ ಇರೋದು ಇಷ್ಟೇ. ಪ್ರೊನೌನ್ಸ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ ಅಂದ್ರೆ ನಾನು ಯಾವ್ದೋ ನೌನ್ ನ ಸಬ್ಸ್ಟಿಟ್ಯೂಟ್ ಮಾಡುವಾಗ ಪ್ರೊನೌನ್ಸ್ ನ ಬಳಸ್ತೀನಿ. ಬಟ್ ನೌನ್ ಬಗ್ಗೆ ಹೆಚ್ಚಿನ ವಿವರ ಕೊಡುವಾಗ ನಾನು ಅಡ್ಜೆಕ್ಟಿವ್ಸ್ ಬಳಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಎವ್ರಿ ಬಾಯ್ ವಾಸ್ ಪ್ರೆಸೆಂಟ್. ಸೊ ಇಲ್ಲಿ ಬಾಯ್ ಅನ್ನೋದು ನೌನ್ ಅಲ್ವಾ? ಬಾಯ್ ಅನ್ನೋದು ನೌನ್. ಸೊ ಇಲ್ಲಿ ಐ ಆಮ್ ಟಾಕಿಂಗ್, ದೇರ್ ಇಸ್ ಅ ವರ್ಡ್ ವಿಚ್ ಇಸ್ ಕ್ವಾಲಿಫೈಯಿಂಗ್ ಡೈರೆಕ್ಟ್ಲಿ. ನೌನ್ ಅನ್ನ ಡೈರೆಕ್ಟ್ ಆಗಿ ಕ್ವಾಲಿಫೈ ಮಾಡ್ತಾ ಇದೆ. ಸೊ ಹಿಯರ್ ದಿಸ್ ಇಸ್ ಅನ್ ಅಡ್ಜೆಕ್ಟಿವ್. ಸೊ ಎವ್ರಿ ಬಾಯ್ ವಾಸ್ ಪ್ರೆಸೆಂಟ್ ಅಂದ್ರೆ ಪ್ರತಿಯೊಬ್ಬ ಹುಡುಗನು ಇದ್ರು ಅಲ್ಲಿ. ರೈಟ್? ಎವ್ರಿ ಇಲ್ಲಿ ಬಾಯ್ ಅನ್ನೋದು ನೌನ್ ಮತ್ತೆ ಅಡ್ಜೆಕ್ಟಿವ್ ಎವ್ರಿ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೌನ್ ಪಕ್ಕ ಏನಿದೆ ಎಕ್ಸಾಕ್ಟ್ಲಿ ಆಫ್ಟರ್ ನೌನ್, ನೌನ್ ಮುಂಚೆ ಮತ್ತೆ ಈ ವರ್ಡ್ ಎವ್ರಿ ಮತ್ತೆ ಬಾಯ್ ಮಧ್ಯೆ ಬೇರೆ ಯಾವ ವರ್ಡು ಇಲ್ಲ. ಸೊ ದಟ್ ಮೀನ್ಸ್ ನೌನ್ ಅನ್ನ ಯಾವ್ದೋ ಒಂದು ಪದ ಡಿಸ್ಕ್ರೈಬ್ ಮಾಡ್ತಾ ಇದೆ. ಕರೆಕ್ಟ್? ಸೊ ಆ ಪದನ ನಾನು ಅಡ್ಜೆಕ್ಟಿವ್ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಈಚ್ ಆಫ್ ದ ಬಾಯ್ಸ್, ಪ್ರತಿಯೊಬ್ಬ ಹುಡುಗ ಅಂದ್ರೆ ನಾನು ಇಲ್ಲಿ ಆಲ್ಮೋಸ್ಟ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್. ಕರೆಕ್ಟ್? ಒಬ್ಬೊಬ್ಬ ಹುಡುಗ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಈಚ್ ಅನ್ನೋದನ್ನ ನಾನು ಪ್ರೊನೌನ್ ರೀತಿನಲ್ಲಿ ಬಳಸ್ತೀನಿ. ಹೆಂಗೆ ಹೇಳ್ಬೋದು ಅಂದ್ರೆ ಸಿ ಬಾಯ್ಸ್ ಆರ್ ದೇರ್, ಡೆಫಿನೆಟ್ಲಿ ದಟ್ ಇಸ್ ಅ ನೌನ್ ಅಲ್ವಾ? ಮಧ್ಯ ಎಷ್ಟೊಂದು ಪದಗಳು ಬಂದಿದೆ. ಸೊ ಈ ತರ ಇದ್ದಾಗ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ ಅ ಪ್ರೊನೌನ್. ಓಕೆ, ಸಿಮಿಲರ್ಲಿ ಈಚ್ ಬಾಯ್ ವಾಸ್ ಪ್ರೆಸೆಂಟ್. ಈಚ್ ಬಾಯ್ ವಾಸ್ ಪ್ರೆಸೆಂಟ್ ಅಂದ್ರೆ ಇಲ್ಲಿ ಬಾಯ್ ಅನ್ನೋದು ನೌನ್ ಇದೆಯಾ? ನೌನ್ ಮತ್ತೆ ಈಚ್ ಮಧ್ಯ ಬೇರೆ ಏನು ಗ್ಯಾಪ್ ಇಲ್ಲ. ಹಂಗಿದ್ರೆ ದಿಸ್ ವಿಲ್ ಆಕ್ಟ್ ಆಸ್ ಅಡ್ಜೆಕ್ಟಿವ್ಸ್. ಸೊ ಈ ತರ ಯು ಕ್ಯಾನ್ ರಿಮೆಂಬರ್, ನಿಮ್ಗೆ ನೆನಪಿರ್ಲಿ ಅಂತ ನಾನು ಈ ತರ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಎವ್ರಿ ಒನ್ ಆಫ್ ದೆಮ್ ಈಸ್ ವೇಸ್ಟಿಂಗ್ ಮನಿ. ಸೊ ಇಲ್ಲಿ ಎವ್ರಿ ಒನ್ ಆಫ್ ದೆಮ್ ಅಂದ್ರೆ ಎವ್ರಿ ಒನ್ ಅನ್ನೋದೇ ನಾನು ಇಲ್ಲಿ ಪ್ರೊನೌನ್ ರೀತಿಯಲ್ಲಿ ಬಳಸ್ತಾ ಇದ್ದೀನಿ. ಇವರೇ ನನಗೆ ಒಂದು ಸಬ್ಜೆಕ್ಟ್ ಆಗ್ತಾ ಇದ್ದಾರೆ. ಕರೆಕ್ಟ್? ಸೊ ಹಾಗಾಗಿ ಇದನ್ನ ನಾನು ಪ್ರೊನೌನ್ ರೀತಿನಲ್ಲಿ ಬಳಸ್ತೀನಿ. ನೆಕ್ಸ್ಟ್ ದಿಸ್ ಈಸ್, ದಿಸ್ ಮತ್ತೆ ದ್ಯಾಟ್ ಮಧ್ಯ ದಿಸ್ ದೀಸ್ ಇದ್ರ ಮಧ್ಯ ವ್ಯತ್ಯಾಸನೂ ನಾವು ನೋಡಿದೀವಿ. ರೈಟ್? ಸೊ ದಿಸ್ ಇಸ್ ಮೈ ಬುಕ್ ಇಲ್ಲಿ ಅಂಡ್ ದಿಸ್ ಬುಕ್ ಈಸ್ ಮೈನ್. ಸೊ ಇಲ್ಲಿ ಯಾವ್ದೋ ಒಂದು ಬುಕ್ ನ ನಾನು ತೋರಿಸ್ತಾ ಇದ್ದೀನಿ. ಕರೆಕ್ಟ್? ನಿಮ್ಗೆ ಅರ್ಥ ಆಗ್ತಿದೆಯಾ? ಇಲ್ಲಿ ಯಾವ್ದೋ ಬುಕ್ ನ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ದಿಸ್ ಅನ್ನೋದನ್ನ ನಾನು ಸಬ್ಸ್ಟಿಟ್ಯೂಷನ್ ಗೆ ಉಪಯೋಗಿಸ್ತಾ ಇದ್ದೀನಿ. ಓಕೆ, ವೆರಾಸ್ ಇಲ್ಲಿ ದಿಸ್ ಈಸ್ ಮೈ ಬುಕ್, ಆ ಬುಕ್ ನಂದು ಅಂತ ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ಸೊ ಒಂದು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹೊರತು ಅದೇ ಅಂತ ನಾನು ತೋರಿಸ್ತಿಲ್ಲ. ಅದು ಇಲ್ಲಿರೋ ವ್ಯತ್ಯಾಸ. ಸೊ ಹಿಯರ್ ದಿಸ್ ಈಸ್ ಆಕ್ಟಿಂಗ್ ಆಸ್ ಅಡ್ಜೆಕ್ಟಿವ್, ವೆರಾಸ್ ದಿಸ್ ಹಿಯರ್ ಇನ್ ದಿಸ್ ಕೇಸ್ ಪ್ರೊನೌನ್ ಆಗಿ ಆಕ್ಟ್ ಆಗ್ತಾ ಇದೆ. ಸೊ ಅಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಅದೇ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಇರೋ ವ್ಯತ್ಯಾಸ. ನೆಕ್ಸ್ಟ್, ಇಟ್ ಇಸ್ ಹರ್ ವ್ಯಾನಿಟಿ ಬ್ಯಾಗ್. ಸಿಮಿಲರ್ಲಿ ದಿಸ್ ವ್ಯಾನಿಟಿ ಬಾಕ್ಸ್ ಈಸ್ ಹರ್ಸ್. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ವ್ಯಾನಿಟಿ ಬ್ಯಾಗ್ ನೌನ್ ನಂದು ಅಂತ ಹೇಳ್ತಾ ಇದ್ದೀನಿ. ವೆರಾಸ್ ಹಿಯರ್ ಐ ಆಮ್ ಗಿವಿಂಗ್ ಮೋರ್ ಡೈರೆಕ್ಷನ್ ಅಬೌಟ್ ಇಟ್.
Clear? Similarly, either boy, again boy ಅನ್ನೋದು is a noun, book ಅನ್ನೋದು ಕೂಡ ಇಲ್ಲಿ noun. So boy ಮತ್ತೆ book ಮುಂಚೆ ಮಧ್ಯದಲ್ಲಿ ಏನೂ ಇಲ್ಲ, right? either ಮತ್ತೆ neither ಅಂತ ಇದೆ. So that means they are acting as adjective. ಯಾಕೆ ಅಂದ್ರೆ they are giving us more information about the noun. Similarly here, I don't like either of the sisters. ಇಬ್ಬರಲ್ಲಿ ಒಬ್ರು ನನಗೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಅಲ್ವಾ. Similarly, bikes, I bought neither of the bikes. ಎರಡು ಬೈಕ್ ನಾನು ತಂದಿಲ್ಲ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರೋದು ಬೈಕ್ ಬಗ್ಗೆ. ಬಟ್ ಇಲ್ಲಿ ಅಂದ್ರೆ ದಿಸ್ ಇಸ್ ಮೋರ್ ಲೈಕ್ ಸಬ್ಸ್ಟಿಟ್ಯೂಷನ್, ಕರೆಕ್ಟ್? ಎರಡರಲ್ಲಿ ಒಂದು ಇಲ್ಲ ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದು ಇದೆ ಅನ್ನೋ ರೀತಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಟ್ ಹಿಯರ್ ಮೈ ಆನ್ಸರ್, ಐ ಮೀನ್ ಮೈ ಎಕ್ಸ್ಪ್ಲನೇಷನ್ ಇಸ್ ಡಿಫ್ರೆಂಟ್. ಹುಡುಗ ಎರಡು ನೌನ್ ಮುಂಚೆನೆ ನಾನು ಅಡ್ಜೆಕ್ಟಿವ್ ಅಂತ ಹಾಕ್ತಾ ಇದ್ದೀನಿ. ಸೊ ಐದರ್ ಬಾಯ್ ಹ್ಯಾಸ್ ಸ್ಟೋಲನ್ ಮೈ ಬುಕ್. ಇಬ್ಬರಲ್ಲಿ ಯಾರೋ ಒಬ್ರು ಹುಡುಗರು ನನ್ನ ಬುಕ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಡೈರೆಕ್ಷನ್, ಮೋರ್ ಲೈಕ್ ಐ ಆಮ್ ಗಿವಿಂಗ್ ಅನ್ ಎಕ್ಸ್ಪ್ಲನೇಷನ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನೌನ್ಸ್ ನ. Clear? So that is why here we use it as pronoun. So this is the major difference between adjective and pronoun. So ಈ ಚಾರ್ಟ್ ಇನ್ನೊಂದ್ಸತಿ ನೀವು pronoun videos ಅಲ್ಲಿ personal pronoun ಅಲ್ಲಿ ಒಂದ್ಸತಿ ಹೋಗಿ ನೋಡ್ಕೊಳ್ಬಹುದು. ಅದರಲ್ಲಿ ಚಾರ್ಟ್ ಇದೆ and the chart also talks about adjectives. So adjective ಅಲ್ಲಿ first, second, third person ಬಂದಾಗ ನಾವು ಯಾವ ತರ ಬಳಸ್ತೀವಿ ಅನ್ನೋದು ಕೂಡ ಇದೆ. So please do check that video also. ಸೊ ನಾವು ಈ ಅಡ್ಜೆಕ್ಟಿವ್ಸ್ ಅಂತ ಬಂದಾಗ ನಾವು ಹೆಚ್ಚಿಗೆ ಫೋಕಸ್ ಮಾಡೋದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇದ್ರ ಮೇಲೆನೆ ನಾವು ಹೆಚ್ಚು ಫೋಕಸ್ ಮಾಡೋದು. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಡಿಗ್ರೀಸ್ ಅನ್ನೋದು ಬಿಟ್ಟು ಕಂಪ್ಯಾರಿಸನ್ ಅಂತ ನಾವು ಮಾತಾಡಿದ್ರೆ ಯಾವುದೋ ನಾವು ಕಂಪೇರ್ ಮಾಡ್ತಾ ಇದೀವಿ, ಒಬ್ರಿಂದ ಇನ್ನೊಬ್ರಿಗೆ ಆಗ್ಬೋದು, ಕಂಪ್ಯಾರಿಸನ್ ಎಲ್ಲಾದ್ರೂ ಆಗ್ಬೋದು, ಕರೆಕ್ಟ್? ಸೊ ದಟ್ ಇಸ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಲ್ಲಿ ಯಾವುದೋ ಎರಡು ವಸ್ತು ಅಥವಾ ಒಂದು ವಸ್ತು ಬಗ್ಗೆನೆ ಹೈಲೈಟ್ ಮಾಡ್ತಾ ಇದೀವಾ, ಇಲ್ಲ ಅಂತಂದ್ರೆ ಎಷ್ಟೊಂದು ಜನದ ಮಧ್ಯೆ ಇರೋ ಒಬ್ಬರನ್ನ ಹೈಲೈಟ್ ಮಾಡ್ತಾ ಇದೀವಾ? We don't know. That we will see in the subsequent rules. Okay. So degrees of comparison ಅಂತ ಬಂದಾಗ ಮೂರು degrees of comparison ಇರುತ್ತೆ. ಒಂದು positive degree, ಇನ್ನ ಒಂದು comparative degree, and the third one is superlative degree. Superlative degree. ಇದು ಮೂರು ತರ ಕಂಪ್ಯಾರಿಸನ್ ನಾವು ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ನೋಡ್ತೀವಿ. ಸೊ ಇದರಲ್ಲಿ ಈ ಮೂರು ತರ ಕಂಪ್ಯಾರಿಸನ್ ಅಲ್ಲಿ ಏನು ತುಂಬಾ ಮುಖ್ಯ, ಇದನ್ನ ನಾವು ಎಲ್ಲಿ ಬಳಸ್ತೀವಿ, ಯಾವ ತರದ ಕಂಪ್ಯಾರಿಸನ್ ನ ಎಲ್ಲಿ ಬಳಸ್ತೀವಿ ಅಂತ ಇವಾಗ ನೋಡೋಣ. ಸೊ ಪಾಸಿಟಿವ್ ಡಿಗ್ರಿ ಅಥವಾ ಪಾಸಿಟಿವ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಹಿಯರ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್. ಯಾರು ನನ್ನ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ, ನಾನು ಯಾರ ಬಗ್ಗೆನೂ ಕಂಪೇರ್ ಮಾಡ್ತಿಲ್ಲ. ಫಾರ್ ಎಕ್ಸಾಂಪಲ್, ಐ ಆಮ್ ಅ ಗುಡ್ ಗರ್ಲ್, ಇಲ್ಲಿ ನಾನು ಬೇರೆ ಯಾರ ಬಗ್ಗೆನೂ ಮಾತಾಡ್ತಿಲ್ಲ, ನನ್ನ ಹತ್ರ ಇರೋ ಒಂದು ಕ್ವಾಲಿಟಿನ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಪಾಸಿಟಿವ್ ಕಂಪ್ಯಾರಿಸನ್ ಅಥವಾ ಪಾಸಿಟಿವ್ ಡಿಗ್ರಿ ಅಂತ ಕರಿತೀನಿ. ಓಕೆ, ಸೊ ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಬ್ಯೂಟಿಫುಲ್. ಬ್ಯೂಟಿಫುಲ್ ಅಗೇನ್ ಇಸ್ adjective. Okay, India is beautiful. ಇಲ್ಲಿ ನಾನು ಬೇರೆ ಯಾವ ದೇಶದ ಬಗ್ಗೆನೂ ಮಾತಾಡ್ತಿಲ್ಲ, ಬರೀ ಇಂಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಂಡಿಯಾ is beautiful. ಸೆಕೆಂಡ್, ಶುಭಾ is smart. ಯಾರೋ ಒಬ್ರು ಹುಡುಗಿ ಇದ್ದಾರೆ ಶುಭಾ, ಅವ್ರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆ ಯಾರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ, ಅಥವಾ ಅವ್ರನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಿನೂ ನಾನು ಹೇಳ್ತಾ ಇಲ್ಲ. ಈ ತರದಕ್ಕೆ ನಾವು ಪಾಸಿಟಿವ್ ಡಿಗ್ರಿ ಅಂತ ಕರಿತೀವಿ. ಸೊ ಇದನ್ನ ನಾವು ಎಲ್ಲಿ ಬಳಸ್ತೀವಿ, ಯಾವ್ದಾದ್ರೂ ವಸ್ತು ಆಗಿರ್ಬೋದು, ಜಾಗ ಆಗಿರ್ಬೋದು, ಅಥವಾ ವ್ಯಕ್ತಿ ಆಗಿರ್ಬೋದು, ಎನಿಥಿಂಗ್. ಓಕೆ, to about only that person, about only that thing, about only that place, ನಾನು ಅದು ಒಂದು ಸ್ಪೆಷಾಲಿಟಿನ ಹೈಲೈಟ್ ಮಾಡೋದಕ್ಕೆ ಮಾತ್ರ ಪಾಸಿಟಿವ್ ಡಿಗ್ರಿನ ಬಳಸ್ತೀನಿ. ಓಕೆ, and whenever you using positive degree, it will be either beautiful, smart, tall, ಇಷ್ಟೇ ಇರುತ್ತೆ. ಪಾಸಿಟಿವ್ ಡಿಗ್ರಿ ನಲ್ಲಿ we always use only the first form of the verb. Okay, the first form of the adjective. That is in case of positive degree. Next, comparative degree. Comparative degree ಅಂತಂದ್ರೆ ಇವಾಗ ಯಾವುದು ಇಬ್ರು ವ್ಯಕ್ತಿನ, ಎರಡು ಜಾಗನ ಅಥವಾ ಎರಡು ವಸ್ತುಗಳನ್ನ ನಾನು ಕಂಪೇರ್ ಮಾಡಿದಾಗ ನಾನು ಕಂಪ್ಯಾರಿಟಿವ್ ಡಿಗ್ರಿ ಬಳಸ್ತೀವಿ. ಓಕೆ, ಸೊ ಕಂಪ್ಯಾರಿಟಿವ್ ಡಿಗ್ರಿ ನಲ್ಲಿ ನಾನು 4 ತರ ಕಂಪ್ಯಾರಿಟಿವ್ ಡಿಗ್ರಿ ಬಳಸಬಹುದು. ಓಕೆ, ಸೊ ಫಸ್ಟ್ ಟೈಪ್ ಇಸ್ ಯಾವುದೋ ಒಂದು ವರ್ಡ್ ER ಅಥವಾ IER. ಅದರ್ ಟೈಪ್ ಇಸ್ more positive degree and less positive degree. Okay, so for example, taller, tall plus ER, taller. Costlier, costlier. Okay, y ಕಡೆ ನಾನು IER ಅಂತ ಹಾಕ್ತೀನಿ, ಕಾಸ್ಟ್ಲಿ ಇರೋ ಕಡೆ IER. y ಅಂತ ಯಾವುದು ಎಂಡ್ ಆಗುತ್ತೆ ಅದಕ್ಕೆ ಬರಲು, ಬಿಕಾಸ್ ಯು ಸಿ ಕಾಸ್ಟ್ಲಿ
The spelling here is costly. ಇದನ್ನ ನಾನು comparative degree ನಾನು ತೋರಿಸಬೇಕು ಅಂದ್ರೆ ಈ y ಬದಲಾಗಿ I will use IER. So then the spelling will become costlier. So ಈ ತರ cases ಗೆ IER ಅಂತ ಬಳಸ್ತೀವಿ. Next, more tall ಅಂತ ತಗೊಳ್ಳೋಣ. More tall, less tall. More tall, less tall. So more ಅಥವಾ less ಅಂತ ಬಳಸುವಾಗ we do not use more taller or less taller. ಈ ತರ ನಾವು ಬಳಸೋದಿಲ್ಲ. More tall, less tall. That is how we use. Clear? Okay, so this is about comparative degree. ಇದನ್ನ ನಾವು ಹೆಂಗೆ ಬಳಸ್ತೀವಿ ಅಂತ. So ಎಲ್ಲಿ ಬಳಸ್ತೀವಿ? ಯಾವಾಗ ಇಬ್ರು ವ್ಯಕ್ತಿನ ಅಥವಾ ಎರಡು ಜಾಗಗಳನ್ನ ಅಥವಾ ಎರಡು ವಸ್ತುಗಳನ್ನ ನಾವು ಕಂಪೇರ್ ಮಾಡ್ತಿರ್ತೀವೋ ಆವಾಗ comparative degree ಬಳಸ್ತೀವಿ. ಅದು 4 ತರ ನಾವು ಬಳಸಬಹುದು. ಒಂದು tall plus er, that is taller. Cost plus IER, costlier. ಯಾವಾಗ ನಾವು IER ಬಳಸ್ತೀವಿ? ಯಾವಾಗ ಯಾವುದೋ ಒಂದು adjective ಅಲ್ಲಿರೋ ವರ್ಡ್ y ಇಂದ ಎಂಡ್ ಆಗ್ತಿರುತ್ತೋ ಆವಾಗ ನಾವು IER ಅಂತ ಹಾಕ್ತೀವಿ. ಓಕೆ, ಅದು ಬಿಟ್ಟು more tall ಅಥವಾ less tall. ಇದು ನಾನು ಎಕ್ಸಾಂಪಲ್ಸ್ ತಗೊಂಡಿರೋದು. ಈ 4 ರೀತಿನಲ್ಲಿ ನಾವು ಕಂಪ್ಯಾರಿಟಿವ್ ಡಿಗ್ರಿನ ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ಸಮ್ ಎಕ್ಸಾಂಪಲ್ಸ್ ಹಿಯರ್. ರಾಮ್ ಈಸ್ taller than ಶ್ಯಾಮ್. ಇಲ್ಲಿ ರಾಮ್ ಮತ್ತೆ ಶ್ಯಾಮ್ ನ ನಾನು ಕಂಪೇರ್ ಮಾಡ್ತಾ ಇದ್ದೀನಾ? ರಾಮ್ ಮತ್ತೆ ಶ್ಯಾಮ್ ನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಇಬ್ರು ವ್ಯಕ್ತಿನ ನಾನು ಕಂಪೇರ್ ಮಾಡ್ತಾ ಇದ್ದೀನಿ, ಅವರ ಹೈಟ್ ಮೇಲೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರಾಮ್ ಏನಿದ್ದಾರೆ ಅವರು ಶ್ಯಾಮ್ ಗಿಂತ ಉದ್ದಕ್ಕಿದ್ದಾರೆ. ಸೊ ಅದನ್ನ ನಾನು ಹೆಂಗೆ ಬಳಸ್ತೀನಿ? ರಾಮ್ ಈಸ್ taller than ಶ್ಯಾಮ್. ಓಕೆ, ನೆಕ್ಸ್ಟ್ ರಘು ಇನ್ನೊಬ್ರು ವ್ಯಕ್ತಿ, ಭರತ್ ಇನ್ನೊಬ್ರು ವ್ಯಕ್ತಿ. ಇಲ್ಲಿ ಮತ್ತೆ ಇಬ್ಬರು ವ್ಯಕ್ತಿಗಳ ಬಗ್ಗೆ ಅವರ ಇಂಟೆಲಿಜೆನ್ಸ್ ನ ಕಂಪೇರ್ ಮಾಡ್ತಾ ಇದ್ದೀನಿ ನಾನು. ಸೊ ರಘು ಈಸ್ ಸ್ಮಾರ್ಟರ್ ದ್ಯಾನ್ ಭರತ್. ಓಕೆ, ಸೊ ಇಬ್ರು ವ್ಯಕ್ತಿ, ಎರಡು ವಸ್ತುಗಳು ಅಥವಾ ಎರಡು ಜಾಗಗಳನ್ನ ನಾನು ಕಂಪೇರ್ ಮಾಡುವಾಗ ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀನಿ. ಅಂಡ್ ಯೂಶಲಿ ಐ ಯೂಸ್ ದ್ಯಾನ್. ಯೂಶಲಿ ನಾವು ದ್ಯಾನ್ ಅಂತಾನೆ ಯೂಸ್ ಮಾಡೋದು ಅಲ್ವಾ? ಬಟ್ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನಲ್ ವರ್ಡ್ಸ್. ಏನು ಆ ಎಕ್ಸೆಪ್ಷನ್ಸ್ ಅಂದ್ರೆ ಪ್ರಯರ್, ಜೂನಿಯರ್, ಸೀನಿಯರ್, ಸುಪೀರಿಯರ್, ಇನ್ಫೀರಿಯರ್, ಪ್ರೆಫರಬಲ್, ಪ್ರೆಫರ್, ಎಲ್ಡರ್, ಫರ್ದರ್, ಇಂಟೀರಿಯರ್ ಹಾಗೂ ಎಕ್ಸ್ಟೀರಿಯರ್. ಈ ವರ್ಡ್ಸ್, ಈ ಬಾಕ್ಸ್ ಅಲ್ಲಿ ಇರುವಂತ ವರ್ಡ್ಸ್ ಗಳು, ಪ್ಲೀಸ್ ನೋಟ್ ದೀಸ್ ವರ್ಡ್ಸ್. ಬೇಕಿದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಬ್ರಾಕೆಟ್ ಈ ಬಾಕ್ಸ್ ಅಲ್ಲಿ ಇರುವಂತ ಈ ವರ್ಡ್ಸ್ ಗಳು ಸ್ವಲ್ಪ ದೇ ಆರ್ ಎಕ್ಸೆಪ್ಷನಲ್ ವರ್ಡ್ಸ್. ಯಾಕೆ ಅಂತಂದ್ರೆ ನಾನು ಈ ವರ್ಡ್ಸ್ ನ ಕಂಪ್ಯಾರಿಸನ್ ಅಲ್ಲಿ ಯೂಸ್ ಮಾಡುವಾಗ ಐ ಡು ನಾಟ್ ಯೂಸ್ ದ್ಯಾನ್ ವಿತ್ ದೆಮ್. ನಾನು ಯಾವಾಗೂ ಯೂಸ್ ಮಾಡೋದು ಪ್ರಯರ್ ಟು, ಜೂನಿಯರ್ ಟು, ಸೀನಿಯರ್ ಟು, ಸುಪೀರಿಯರ್ ಟು, ಇನ್ಫೀರಿಯರ್ ಟು. ಓಕೆ, ಹಾಗೇನೆ ಈ ವರ್ಡ್ಸ್ ಗಳ ಜೊತೆ ನಾನು ದ್ಯಾನ್ ಅನ್ನ ಬಳಸೋದು, ನಾನು ಯೂಸ್ ಮಾಡೋದು ಟು. ಓಕೆ, ಫಾರ್ ಎಕ್ಸಾಂಪಲ್, ಹಿ ಇಸ್ ಸೀನಿಯರ್ ಟು ಮೀ. ಓಕೆ, ಕಾಫಿ ಇಸ್ ಪ್ರೆಫರ್ಡ್ ಟು ಟೀ. ಮತ್ತೆ ರೀಟಾ ಇಸ್ ಎಲ್ಡರ್ ಟು ಸೀತಾ. ಸೊ ಈ ವರ್ಡ್ಸ್ ಗಳಿದ್ದಾಗ ಅಷ್ಟೇ ನಾನು ದ್ಯಾನ್ ಬಳಸೋದಿಲ್ಲ, ಟು ಬಳಸ್ತೀನಿ. ಅಷ್ಟೇ ಅಲ್ಲ, ಈ ವರ್ಡ್ಸ್ ಗಳ ಜೊತೆ ನಾನು ಮೋರ್ ಅಥವಾ ಲೆಸ್ ಅಂತಾನು ಬಳಸೋದಿಲ್ಲ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ನಾಟ್ ಸೇ he is more senior to me. ಅದರ ನಾನು ಹೇಳಕ್ಕಾಗಲ್ಲ. he is senior to me ಅಥವಾ she is less senior to me. ಆತರ ನಾನು ಬಳಸೋದಕ್ಕೆ ಆಗಲ್ಲ. ಈ ವರ್ಡ್ಸ್ ಗಳ ಜೊತೆ ನಾನು ಮೋರ್ ಅಥವಾ ಲೆಸ್ ಅಂತ ನಾನು ಕಂಪ್ಯಾರಿಸನ್ ನಲ್ಲಿ ಯೂಸ್ ಮಾಡಲ್ಲ, ಮತ್ತೆ ದ್ಯಾನ್ ಜೊತೆ ಯೂಸ್ ಮಾಡಲ್ಲ. ಇದನ್ನ ಬಳಸೋದು ಬರೀ ಟು ಜೊತೆ, ಜಸ್ಟ್ ಟು, ನಾಟ್ ದ್ಯಾನ್. ದ್ಯಾನ್ ಜೊತೆ ನಾನು ಬಳಸೋದಿಲ್ಲ, ಬರೀ ಟು ಜೊತೆ ನಾನು ಬಳಸ್ತೀನಿ. ಓಕೆ, ಮತ್ತೆ ಇದು ಮೋರ್ ಅಥವಾ ಲೆಸ್ ಅಂತ ನಾನು ಬಳಸೋದಿಲ್ಲ, ಓನ್ಲಿ ವಿತ್ ಟು. ಕಾಫಿ ಇಸ್ ಪ್ರೆಫರ್ಡ್ ಟು ಟೀ, ರೀತಾ ಇಸ್ ಎಲ್ಡರ್ ಟು ಸೀತಾ, ಹಿ ಇಸ್ ಸೀನಿಯರ್ ಟು ಮೀ ಇನ್ ಸರ್ವಿಸ್. ಓಕೆ, ಸೊ ಇದರಲ್ಲಿ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಈ ವರ್ಡ್ಸ್ ನ ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ಎಕ್ಸಾಮಿನರ್ ಗೆ ಕೇಳೋದಕ್ಕೆ ಇಷ್ಟ ಆಗೋದು ಈ ತರ ಎಕ್ಸೆಪ್ಷನಲ್ ವರ್ಡ್ಸ್ ಗಳ ಎಕ್ಸಾಮ್ ಅಲ್ಲಿ. ಹಾಗಾಗಿ ಈ ವರ್ಡ್ಸ್ ನೆನಪಲ್ಲಿ ಇರಬೇಕು. ನೆಕ್ಸ್ಟ್, ದಿಸ್ ವಾಸ್ ಅಬೌಟ್ ಕಂಪ್ಯಾರಿಟಿವ್ ಡಿಗ್ರಿ. ಇನ್ನೊಂದಷ್ಟು ರೂಲ್ಸ್ ಏನಪ್ಪಾ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಅಂದ್ರೆ, ಇವಾಗ ನಾನು ಯಾರೋ ಇಬ್ರು ವ್ಯಕ್ತಿಗಳು, ಎರಡು ವಸ್ತು ಅಥವಾ ಎರಡು ಜಾಗಗಳನ್ನ ಕಂಪೇರ್ ಮಾಡುವಾಗ, ಫಸ್ಟ್ ಆಫ್ ಆಲ್ ವೆನ್ ಐ ಟಾಕ್ ಅಬೌಟ್ ಪರ್ಸನ್, ಇವಾಗ ಪರ್ಸನ್ ಮೇಲೆ ಫೋಕಸ್ ಮಾಡೋಣ. ನಾನು ಹೆಂಗೆ ಕಂಪೇರ್ ಮಾಡಬಹುದು? ಇವಾಗ ನಾನು ಕಂಪೇರ್ ಮಾಡುವಾಗ ಯಾವುದೋ ಒಂದು ವ್ಯಕ್ತಿಯ ಆಬ್ಜೆಕ್ಟಿವ್ ಕೇಸ್ ನ ಯೂಸ್ ಮಾಡ್ತಿದ್ರೆ ಕಂಪ್ಯಾರಿಸನ್ ಕೂಡ ಆಬ್ಜೆಕ್ಟಿವ್ ಕೇಸ್ ಅಲ್ಲೇ ಇರಬೇಕು. ಸಬ್ಜೆಕ್ಟಿವ್ ಕೇಸ್ ಇದ್ರೆ ಸಬ್ಜೆಕ್ಟಿವ್ ಕೇಸ್ ಅಲ್ಲೇ ಕಂಪ್ಯಾರಿಸನ್ ಕೂಡ ಇರಬೇಕು. ಸೊ ಸಬ್ಜೆಕ್ಟಿವ್ ಕೇಸ್ ಏನು, ಆಬ್ಜೆಕ್ಟಿವ್ ಕೇಸ್ ಏನು, ಕನ್ಫ್ಯೂಸ್ ಆಗ್ತಿದ್ಯಾ? ಇದನ್ನ ನಾವು ಪ್ರೊನೌನ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಖಂಡಿತ ಒಂದ್ಸತಿ ಹೋಗಿ ಪರ್ಸನಲ್ ಪ್ರೊನೌನ್ಸ್ ಮತ್ತೆ ನೋಡಿ. ಸೊ ದ ಚಾರ್ಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಪರ್ಸನಲ್ ಪ್ರೊನೌನ್ಸ್ ಎಲ್ಲ ಅಡ್ಜೆಕ್ಟಿವ್ಸ್ ಅಲ್ಲೂ ಅದನ್ನ ಬಳಸ್ತಾ ಇದೀವಿ. ಸೊ ಇನ್ನೊಂದ್ಸತಿ ಆ ವಿಡಿಯೋ ಹೋಗಿ ಆ ಚಾರ್ಟ್ ನ ಬರೆದು ಇಟ್ಕೊಳ್ಳಿ ಒಂದ್ ಕಡೆ, ಯಾಕಂದ್ರೆ ಬೇಕಾಗುತ್ತೆ ಅದು ಎಕ್ಸಾಮಿನೇಷನ್ಗೆ. ಓಕೆ, ಸೊ
subjective case, objective case. Okay, for example, second person subjective case you anta nan helboda. ಅದೇ ತರ ಫಸ್ಟ್ ಪರ್ಸನ್ ಸಬ್ಜೆಕ್ಟಿವ್ ಕೇಸ್ ಇಸ್ ಆಲ್ಸೋ ಐ. ಸೊ ಕಂಪ್ಯಾರಿಸನ್ ನಾನು ಮಾಡುವಾಗ ಎರಡು ಸಬ್ಜೆಕ್ಟಿವ್ ಕೇಸ್ ಮಧ್ಯೆ ಅಥವಾ ಎರಡು ಆಬ್ಜೆಕ್ಟಿವ್ ಕೇಸ್ ಮಧ್ಯೆನೆ ಕಂಪ್ಯಾರಿಸನ್ ಮಾಡಬೇಕು. ಎರಡು ಸಿಮಿಲರ್ ಕೇಸಸ್ ಅಲ್ಲೇ ಕಂಪ್ಯಾರಿಸನ್ ಮಾಡಬೇಕು. ಒಂದು ಸಬ್ಜೆಕ್ಟಿವ್ ಕೇಸ್, ಇನ್ನೊಂದು ಆಬ್ಜೆಕ್ಟಿವ್ ಕೇಸ್ ಅಲ್ಲಿ ನಾನು ಮಾಡಬಾರ್ದು. ಓಕೆ, ಸೊ ದಿಸ್ ವಾಸ್ ದ ಸ್ಟ್ಯಾಂಡರ್ಡ್ ರೂಲ್. ಬಟ್ ಈ ನಡುವೆ ಮಾತಾಡುವಾಗ ಐ ಕ್ಯಾನ್ ಆಲ್ಸೋ ಸೇ ಯು ಆರ್ ಲೆಸ್ ಆನೆಸ್ಟ್ ದ್ಯಾನ್ ಮೀ. ಅದು ಮಾತಾಡುವಾಗ ನಡೆಯುತ್ತೆ, ಬಟ್ ಗ್ರಾಮ್ಯಾಟಿಕಲಿ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್. Okay, Rajani is more beautiful than she, not her. She, Rajani is the subjective case alva, that is the subjective case. So nanu adu compare maduvaga kuda she anta, which is a subjective case of third person, adarnane nanu badasbeku. Ali artha agtidya? But ಇಲ್ಲಿ ನೋಡಿ, Rahul is senior to me. Rahul is senior to me and this sentence is correct. ಯಾಕೆ ಅಂತಂದ್ರೆ ಯಾವುದೇ ಆದ preposition ನಂತರ ನಾನು ಯಾವತ್ತು ಸಬ್ಜೆಕ್ಟಿವ್ ಕೇಸ್ ಬಳಸಬಾರದು. ದಿಸ್ ಇಸ್ ದ ರೂಲ್ ವಿಚ್ ವಿ ಸ್ಟಡಿ ಇನ್ preposition. ಅದು preposition ಮಾಡುವಾಗ ಕಲ್ತ್ಕೊಳ್ಳೋಣ. ಸೊ preposition ನಂತರ ನಾನು ಯಾವತ್ತು ಸಬ್ಜೆಕ್ಟಿವ್ ಕೇಸ್ ಬಳಸಬಾರದು. ಯಾವತ್ತು ಆಬ್ಜೆಕ್ಟಿವ್ ಕೇಸ್ ಅಲ್ಲೇ ನಾನು ನೌನ್ಸ್ ನ ತೋರಿಸಬೇಕು. ಸೊ ದಟ್ ಇಸ್ ವೈ ರಾಹುಲ್ ಇಸ್ ಸೀನಿಯರ್ ಟು ಮೀ ಅನ್ನೋದು ಇಲ್ಲಿ ಸರಿ, ಯಾಕಂದ್ರೆ ಟು ಇಸ್ ಅ preposition. ಬಟ್ ಇನ್ ದಿ ಅದರ್ ಕೇಸಸ್ ಇಲ್ಲಿ than ಅನ್ನೋದು ಕಂಜಂಕ್ಷನ್ ತರ ಆಕ್ಟ್ ಮಾಡ್ತಾ ಇದೆ, ರೈಟ್? ಸೊ ಇನ್ ದಟ್ ಕೇಸ್ ಯು ಆರ್ ಲೆಸ್ ಆನೆಸ್ಟ್ ದ್ಯಾನ್ ಐ. ಎರಡು ಸಬ್ಜೆಕ್ಟಿವ್ ಕೇಸ್ ಮಧ್ಯೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಅಗೇನ್ ರಜನಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಶಿ. ಅಗೇನ್ ದೇರ್ ಇಸ್ ಅ ಕಂಪ್ಯಾರಿಸನ್ ಬಿಟ್ವೀನ್ ಟು ಸಬ್ಜೆಕ್ಟಿವ್ ಕೇಸಸ್. ಇಲ್ಲಿ ಸಿನ್ಸ್ ದೇರ್ ಇಸ್ ಅ preposition ನಂತರ ಯಾವತ್ತು ಆಬ್ಜೆಕ್ಟಿವ್ ಕೇಸ್ ಅಲ್ಲಿ ಇರಬೇಕು, ಸಬ್ಜೆಕ್ಟಿವ್ ಕೇಸ್ ಅಲ್ಲಿ ನಾವು ಇರಬಾರದು. ಓಕೆ, so this is another rules on comparative degree. Okay, now here if you see few more examples, that is Ram is more active than hard working. Ram is more active than hard working. Athwa okay, Ram is more active than hard working. Athwa Asha is more tall than fat. Rohit is more handsome than smart. So ಇದರಲ್ಲಿ ಇದಕ್ಕಿಂತ ಮುಂಚೆ ನಾವು ನೋಡಿರೋ ಎಕ್ಸಾಂಪಲ್ಸ್ ಗೂ ವ್ಯತ್ಯಾಸ ಏನು? ಇಲ್ಲಿ ಏನಂತಂದ್ರೆ ನಾನು ರಾಮ್ ಒಬ್ಬನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಹೌದು, ಇಲ್ಲಿ ನಾವು ಪಾಸಿಟಿವ್ ಡಿಗ್ರಿ ಯಾಕೆ ಹಾಕ್ತಿಲ್ಲ? ಯಾಕಂದ್ರೆ ನಾನು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ ಬಗ್ಗೆ, ಅದು ರಾಮ್, ಆಶಾ ಅಥವಾ ರೋಹಿತ್ ಇರ್ಬೋದು, ಒಬ್ಬರ ಬಗ್ಗೆನೇ ಮಾತಾಡ್ತಿದ್ದೀವಿ. ಬಟ್ ಇದನ್ನ ನಾನು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಹಾಕ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಬ್ಬರೇ ವ್ಯಕ್ತಿನಲ್ಲಿ ಇರೋ ಎರಡು ಕ್ವಾಲಿಟಿಗಳು, ದಟ್ ಇಸ್ ಆಕ್ಟಿವ್ ಅಂಡ್ ಹಾರ್ಡ್ ವರ್ಕಿಂಗ್. ಓಕೆ, ಟಾಲ್ ಅಂಡ್ ಫ್ಯಾಟ್, ಹ್ಯಾಂಡ್ಸಮ್ ಅಂಡ್ ಸ್ಮಾರ್ಟ್, ಒಂದೇ ವ್ಯಕ್ತಿನಲ್ಲಿ ಇರೋ ಎರಡು ಕ್ವಾಲಿಟಿಗಳನ್ನ ನಾನಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ನಾನು ಪಾಸಿಟಿವ್ ಡಿಗ್ರಿನಲ್ಲಿ ಅಲ್ಲ, ಕಂಪ್ಯಾರಿಟಿವ್ ಡಿಗ್ರಿನಲ್ಲೇ ತೋರಿಸ್ತೀನಿ. ಓಕೆ, ಸೊ ಫಸ್ಟ್ ಇದ್ರ ಅರ್ಥ ಏನು? ರಾಮ್ ಈಸ್ ಮೋರ್ ಆಕ್ಟಿವ್ ದ್ಯಾನ್ ಹಾರ್ಡ್ ವರ್ಕಿಂಗ್, ಕರೆಕ್ಟ್? ಆಶಾ ಈಸ್ ಮೋರ್ ಟಾಲ್ ದ್ಯಾನ್ ಫ್ಯಾಟ್. ರೋಹಿತ್ ಇಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸ್ಮಾರ್ಟ್. ಸೊ ಇಲ್ಲಿ ಏನು ನಾವು ಅಬ್ಸರ್ವ್ ಮಾಡಬಹುದು ಅಂದ್ರೆ, ಮೋರ್ ಇಲ್ಲಿ ನಾನು ಕಂಪೇರ್ ಮಾಡುವಾಗ ಆಕ್ಟಿವ್ ಜೊತೆ ಮೋರ್ ಹಾಕಿದ್ದೀನಿ, ಮೋರ್ ಆಕ್ಟಿವ್ ದ್ಯಾನ್ ಹಾರ್ಡ್ ವರ್ಕಿಂಗ್. ಸೊ ಇದು ಕೂಡ ಪಾಸಿಟಿವ್ ಡಿಗ್ರಿನಲ್ಲೇ ಇದೆಯಾ? ಇಲ್ಲಿ ನಾನು ಮೋರ್ ಐ ಹ್ಯಾವ್ ನಾಟ್ ಯೂಸ್ಡ್ ಟಾಲರ್ ದ್ಯಾನ್ ಫ್ಯಾಟರ್, ಆ ತರ ನಾನು ಬಳಸಿಲ್ಲ. ಇಲ್ಲಿ ನಾನು ಬಳಸಿರೋದು ಮೋರ್ ಟಾಲ್ ದ್ಯಾನ್ ಫ್ಯಾಟ್. ಓಕೆ, ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸ್ಮಾರ್ಟ್. ಐ ಕುಡ್ ಹ್ಯಾವ್ ಯೂಸ್ಡ್ ಸ್ಮಾರ್ಟರ್, ಬಟ್ ನಾನು ಇದನ್ನ ಬಳಸಿಲ್ಲ. ಸೊ ಈ ತರ ಎಕ್ಸಾಂಪಲ್ಸ್ ಯಾವುದು ಒಂದು ವ್ಯಕ್ತಿನಲ್ಲಿ ಎರಡು ಕ್ವಾಲಿಟಿಗಳನ್ನ ನಾವು ಕಂಪೇರ್ ಮಾಡ್ತಿರ್ತೀವೋ ಆ ಹೊತ್ತಲ್ಲಿ ನಾವ್ ಏನ್ ಮಾಡ್ಬೇಕು? ವಿ ಶುಡ್ ಆಲ್ವೇಸ್ ಯೂಸ್ ದಿಸ್ ಮೋರ್ ಸ್ಟ್ರಕ್ಚರ್. ಮೋರ್ ನಂತರ ಬರೋ ಅಂತ ಅಡ್ಜೆಕ್ಟಿವ್ ಏನಿದೆ ದಟ್ ಶುಡ್ ನಾಟ್ ಬಿ ಹಿಯರ್. ಫಾರ್ ಎಕ್ಸಾಂಪಲ್ ಮೋರ್ ಟಾಲ್, ಮೋರ್ ಟಾಲ್ ಇದು ಸರಿ. ಐ ಕೆನಾಟ್ ಸೇ ಮೋರ್ ಟಾಲರ್. ಮೋರ್ ಟಾಲರ್ ಅಲ್ಲ, ಇದು ತಪ್ಪು. ನಾವು ಬಳಸುವಂತ ರೀತಿ ಅದು ತಪ್ಪು. ಇಟ್ ಇಸ್ ಜಸ್ಟ್ ಮೋರ್ ಟಾಲ್, ನಾಟ್ ಮೋರ್ ಟಾಲರ್. ಮೋರ್ ಟಾಲ್ ದ್ಯಾನ್ ಫ್ಯಾಟ್. ಇಲ್ಲಿ ನಾನು ಫ್ಯಾಕ್ಟರ್ ಅಂತ ಹಾಕಕ್ ಆಗಲ್ಲ, ಬಿಕಾಸ್ ದಟ್ ಇಸ್ ದ ರೂಲ್. ಸೊ ರೂಲ್ ಏನೇ ಹೇಳುತ್ತೆ ಅಂತಂದ್ರೆ, when there is comparison, when there is a comparison between the two qualities in same person, ಆವಾಗ we always use more structure. ಮೋರ್ ನಂತರ ಬರೋ ಅಡ್ಜೆಕ್ಟಿವ್ ER ಫಾರ್ಮ್ ಅಲ್ಲಿ ಇರಲ್ಲ, ಅದು ಪಾಸಿಟಿವ್ ಡಿಗ್ರಿ ನಲ್ಲೇ ಇರುತ್ತೆ. ಸೊ ಪಾಸಿಟಿವ್ ಡಿಗ್ರಿ ಏನು? ಫಾರ್ ಎಕ್ಸಾಂಪಲ್ ಟಾಲ್, ಟಾಲರ್, ಟಾಲೆಸ್ಟ್. ಸೊ ಇದು
ಪಾಸಿಟಿವ್ ಡಿಗ್ರಿ, ಇದು ಕಂಪ್ಯಾರಿಟಿವ್ ಡಿಗ್ರಿ, ಮತ್ತೆ ಇದು ಸೂಪರ್ಲೇಟಿವ್ ಡಿಗ್ರಿ. ಕರೆಕ್ಟ್. ಸೊ ಇದು ಯಾವಾಗ್ಲೂ ಮೋರ್ ನಂತರ ಬರುವಂತ ಅಡ್ಜೆಕ್ಟಿವ್ ಯಾವಾಗ್ಲೂ ಪಾಸಿಟಿವ್ ಡಿಗ್ರಿನಲ್ಲೇ ಇರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ನಾನು ಬಳಸೋದಿಲ್ಲ. ಹಾಗೆ ಈ ತರ ಕಂಪ್ಯಾರಿಸನ್ ಮಾಡುವಾಗ ಐ ಡು ನಾಟ್ ಯೂಸ್ ER ಸ್ಟ್ರಕ್ಚರ್. ಟಾಲರ್, ಫ್ಯಾಟರ್ ಈ ತರ ಸ್ಟ್ರಕ್ಚರ್ ನಾನು ಬಳಸೋದೇ ಇಲ್ಲ. ಸೊ ದಿಸ್ ಇಸ್ another rule to keep in your mind. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಡೌಟ್ಸ್ ಇದ್ರೆ ಒಂದ್ಸತಿ ಕಮೆಂಟ್ ಅಲ್ಲಿ ಖಂಡಿತ ಹೇಳಿ. we will clear your doubts. we will definitely attend to your doubts. ಓಕೆ. ಸೊ ಇವಾಗ ಇಲ್ಲಿವರೆಗೂ ನಾವು ನೋಡಿದ್ದು ಏನು ಅಂತಂದ್ರೆ ವಿ ಸಾ ಒಂದೇ ವ್ಯಕ್ತಿನಲ್ಲಿರೋ ಎರಡು ಕ್ವಾಲಿಟೀಸ್ ಬಂದಾಗ ನಾನು ಹೆಂಗೆ ಹೇಳ್ಬೇಕು ಅಂತ ನಾವು ನೋಡಿದ್ವಿ. ಇವಾಗ ಯಾವುದು ದೇರ್ ಇಸ್ ಒನ್ ಮೋರ್ ಥಿಂಗ್. ಕನ್ಫ್ಯೂಸ್ ನಾವು ಆಗೋದು ಎನಿ ಅದರ್ ಎಲ್ಲಿ ಬಳಸಬೇಕು ಅಥವಾ ನಾನು ಎನಿ ಅನ್ನೋದು ಎಲ್ಲಿ ಬಳಸಬೇಕು ಅಂತ. ಈ ತರ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಖಂಡಿತ ಕೇಳ್ತಾರೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೇಮ್ ಕ್ಯಾಟಗರಿ ವ್ಯಕ್ತಿ ಅಥವಾ ಸೇಮ್ ಕ್ಯಾಟಗರಿ ಥಿಂಗ್ಸ್ ನ ನಾವು ಕಂಪೇರ್ ಮಾಡುವಾಗ ವಿ ಆಲ್ವೇಸ್ ಯೂಸ್ ಎನಿ ಅದರ್ ವೆನ್ ದ ಥಿಂಗ್ಸ್ ಆರ್ ಕಂಪೇರ್ ಮಾಡಿರೋದು ಸೇಮ್ ಕ್ಯಾಟಗರಿನಲ್ಲಿ ಇದ್ದಾಗ. ಫಾರ್ ಎಕ್ಸಾಂಪಲ್ ರಾಹುಲ್ ಇಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಸೊ ರಾಹುಲ್ ಅನ್ನೋದು ಬಾಯ್ ಅಲ್ವಾ, ಇಟ್ ಇಸ್ ಅ ನೇಮ್ ಆಫ್ ಅ ಬಾಯ್. ಸೊ ಒಂದು ಹುಡುಗ ಅವನ ಹೆಸರು ರಾಹುಲ್ ಇರ್ಬೋದು, ಬಟ್ ಹಿ ಸ್ಟಿಲ್ ಅ ಬಾಯ್. ಹಿ ಇಸ್ ಕಂಪೇರ್ಡ್ ವಿತ್ ಅದರ್ ಬಾಯ್ಸ್ ಇನ್ ದ ಕ್ಲಾಸ್ ಅಂತಂದ್ರೆ ಒಂದು ಹುಡುಗ ಇನ್ನು ಹಲವಾರು ಹುಡುಗರ ಜೊತೆ ಕಂಪೇರ್ ಮಾಡಿದೀವಿ. ಸೊ ದಟ್ ಮೀನ್ಸ್ ಹಿಯರ್ ದ ಕ್ಯಾಟಗರಿ ಇಸ್ ದ ಸೇಮ್. ಒಂದೇ ಕ್ಯಾಟಗರಿ, ದೇ ಕಮ್ ಅಂಡರ್ ಬಾಯ್ಸ್. ಸೊ ಒಂದೇ ಕ್ಯಾಟಗರಿ ಕಂಪ್ಯಾರಿಸನ್ ಮಾಡುವಾಗ ಐ ಆಲ್ವೇಸ್ ಯೂಸ್ ಎನಿ ಅದರ್. ರಾಹುಲ್ ಇಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. Similarly, gold is costlier than any other metal. ಸೊ ಗೋಲ್ಡ್ ಕೂಡ ಒಂದು ಮೆಟಲ್ ಅಲ್ವಾ, ಅದು ಕೂಡ ಒಂದು ಮೆಟಲ್. ಇಲ್ಲಿ ನಾನು ಕಂಪ್ಯಾರಿಸನ್ ಮಾಡ್ತಿರೋದು ಮೆಟಲ್ ಕ್ಯಾಟಗರಿ, ಎರಡು ಮೆಟಲ್ ಕ್ಯಾಟಗರಿ ಆಗಿದೆ. ಸೊ ಇವೆರಡು ನಾನು ಕಂಪೇರ್ ಮಾಡಿ ಮಾತಾಡುವಾಗ ಐ ವಿಲ್ ಸೇ ಗೋಲ್ಡ್ ಇಸ್ ಕಾಸ್ಟ್ಲಿಯರ್ ದ್ಯಾನ್ ಎನಿ ಅದರ್ ಮೆಟಲ್. ಸೊ ಎರಡು ಒಂದೇ ಕ್ಯಾಟಗರಿ ಇದೆ, ಹಾಗಾಗಿ ನಾನು ಎನಿ ಅದರ್ ಬಳಸ್ತೀನಿ. ಇಫ್ ಇಟ್ ಇಸ್ ಡಿಫರೆಂಟ್ ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ ರಷ್ಯಾ ಈಸ್ ದ ಬೆಟರ್. Russia is better than any other country. Okay, for example, Russia is better than any other country. Illi Russia is a country. Sorry, ಇದು city. I'm sorry. Russia is better than any other city. Russia ಅನ್ನೋದು ಒಂದು ಕಂಟ್ರಿ ಅಲ್ವಾ, ಅದನ್ನ ನಾನು ಯಾವುದೋ ಒಂದು ಸಿಟಿ ಜೊತೆ ಕಂಪೇರ್ ಮಾಡ್ತಾ ಇದ್ದೀನಿ. ಸೊ ದೇ ಆರ್ ಟೂ ಡಿಫರೆಂಟ್ ಕ್ಯಾಟಗರೀಸ್. ಈ ತರ ಯಾವಾಗ ನಾನು ಬೇರೆ ಬೇರೆ ಕ್ಯಾಟಗರೀಸ್ ನ ಕಂಪೇರ್ ಮಾಡ್ತೀನಿ ಆವಾಗ ಐ ಓನ್ಲಿ ಯೂಸ್ ಎನಿ, ಐ ಡು ನಾಟ್ ಯೂಸ್ ಎನಿ ಅದರ್. ಓಕೆ. ಸೊ ರಷ್ಯಾ ಇಸ್ ವಿಚ್ ಇಸ್ ಅ ಕಂಟ್ರಿ, ಐ ಆಮ್ ಟೆಲಿಂಗ್ ದಟ್ ಇಟ್ ಇಸ್ ಬೆಟರ್ ದನ್ ಎನಿ ಸಿಟಿ. ಇಲ್ಲಿ ನಾನು ಅದರ್ ಬಳಸೋದಿಲ್ಲ. ಬಟ್ when I am comparing two same category things ಆವಾಗ ನಾನು any other ಬಳಸ್ತೀನಿ. So this was all about comparative degree. ಇದಿಷ್ಟು comparative degree ಮತ್ತೆ positive degree. Superlative degree ಅಂದ್ರೆ superior, supermost. ಇದನ್ನ ನಾವು ಯಾವಾಗ ಬಳಸ್ತೀವಿ ಅಂದ್ರೆ ಎಷ್ಟೊಂದು ಜನ ಇದ್ದಾರೆ ಕ್ಲಾಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಇನ್ ಅ ಕ್ಲಾಸ್ ದೇರ್ ಆರ್ ಸೋ ಮೆನಿ ಸ್ಟೂಡೆಂಟ್ಸ್. ಅಷ್ಟು ಜನ ಸ್ಟೂಡೆಂಟ್ಸ್ ಮಧ್ಯೆ ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಸ್ಟೂಡೆಂಟ್ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ, ಆವಾಗ ನಾನು superlative degree ಯೂಸ್ ಮಾಡ್ತೀನಿ. Superlative degree is always used with the. Superlative degree is always used with the. ಇದನ್ನ ನಾನು ಯಾವಾಗಲೂ ದ ಜೊತೆ ಬಳಸ್ತೀನಿ. ಮೋರ್ ಅಥವಾ ಲೆಸ್ ಅಲ್ಲ, ಇಲ್ಲಿ ಮೋಸ್ಟ್ ಅಂತ ಬಳಸ್ತೀನಿ. ಓಕೆ. ಸೊ ಕಂಪ್ಯಾರಿಸನ್ ಅಲ್ಲಿ ಮೋರ್ ಆರ್ ಲೆಸ್ ಅಂತ ನೋಡಿದ್ವಿ, ಇಲ್ಲಿ ಮೋಸ್ಟ್ ಅಂತ ಬಳಸ್ತೀನಿ. ಓಕೆ. ಫಾರ್ ಎಕ್ಸಾಂಪಲ್ ಶಿ ಇಸ್ ದ ಬ್ರೇವೆಸ್ಟ್ ಗರ್ಲ್ ಅಂದ್ರೆ ಎಷ್ಟೊಂದು ಜನ ಹುಡುಗಿರಲ್ಲಿ ಕಂಪೇರ್ ಮಾಡಿ ಯಾವುದೋ ಒಂದು ಹುಡುಗಿನ ಹೇಳ್ತಾ ಇದ್ದಾರೆ ದಟ್ ಶಿ ಇಸ್ ದ ಬ್ರೇವೆಸ್ಟ್ ಗರ್ಲ್. ಇಲ್ಲಿ ಸ್ಟ್ರಕ್ಚರ್ ವಿಲ್ ಬಿ EST. It will always be accompanied by the. Okay. Similarly, Rihan is the most intelligent among all. So intelligent ಗೆ I cannot use intelligentest ಅದನ್ನ ನಾನು ಯೂಸ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾನು most intelligent among all ಎಲ್ಲರಲ್ಲೂ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಒಬ್ರು ಇಬ್ರಲ್ಲ, ಎಲ್ಲರಲ್ಲೂ ಕಂಪೇರ್ ಮಾಡಿ ರಿಹಾನ್ ಏನಿದ್ದಾರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. So you can see again these exceptional words: perfect, unique, ideal, chief, universal, extreme, complete, entire, etc. So ಈ ಕೆಲವು ಎಕ್ಸೆಪ್ಷನಲ್ ವರ್ಡ್ಸ್ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಎಕ್ಸಾಮಿನರ್ ಗೆ ಎಕ್ಸೆಪ್ಷನಲ್ ವರ್ಡ್ಸ್ ತುಂಬಾ ಇಷ್ಟ.
ಇದರ ಜೊತೆ ನಾನು ಯಾವತ್ತು ಕಂಪ್ಯಾರಿಟಿವ್ ಡಿಗ್ರಿ ಅಥವಾ ಸೂಪರ್ಲೇಟಿವ್ ಡಿಗ್ರಿ ನಾನು ಬಳಸಕ್ಕೆ ಆಗಲ್ಲ, ಬಿಕಾಸ್ ದೀಸ್ ವರ್ಡ್ಸ್ ಇಟ್ಸೆಲ್ಫ್ ಶೋಸ್ ಸುಪೀರಿಯಾರಿಟಿ. ಇದೇ ಸುಪೀರಿಯರ್ ಅಂತ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ಚೀಫ್ ಅಂತಂದ್ರೆ ಏನು, ಯಾರು ಹೈ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇರೋರಲ್ವಾ, ಅದನ್ನ ನಾನು ಇನ್ನೂ ಏನ್ ಟಾಪ್ ಮೋಸ್ಟ್ ತೋರಿಸ್ಲಿ, ಇನ್ನೂ ಏನ್ ಸೂಪರ್ಲೇಟಿವ್ ಡಿಗ್ರಿ ನಾನು ತೋರಿಸ್ಲಿ, ಆಗೋದಿಲ್ಲ. ಸೊ ಹಾಗಾಗಿ ವಿ ನೆವರ್ ಯೂಸ್ ಸೂಪರ್ಲೇಟಿವ್ ಡಿಗ್ರಿ ಅಥವಾ ಕಂಪ್ಯಾರಿಟಿವ್ ಡಿಗ್ರಿ ವಿತ್ ದೀಸ್ ವರ್ಡ್ಸ್. ದೇ ನೆವರ್ ಅಡ್ಮಿಟ್ ಆಫ್ ಇಟ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನೆವರ್ ಸೀನ್ ಅ ಮೋರ್ ಕಂಪ್ಲೀಟ್ ಬುಕ್. ಈ ತರ ನಾನು ಹೇಳೋ ಹಾಗಿಲ್ಲ, ಬಿಕಾಸ್ ಕಂಪ್ಲೀಟ್ ಅಂದ್ರೇನೆ ಮುಗ್ದೋಗಿದೆ ಅಂತ ಅರ್ಥ. ಅದನ್ನ ನಾನು ಯಾವ ಡಿಗ್ರಿ ನಾನು ತೋರಿಸ್ಲಿ? ಸೊ ಐ ಓನ್ಲಿ ವಿಲ್ ಯೂಸ್ I have never seen a complete book on general studies. Happiness is the chiefest aim. Chiefest ಅಲ್ಲ, ಆವಾಗಲೇ ಹೇಳಿದಂಗೆ chief ಅನ್ನೋದೇ superiority. So here I only use chief. Okay, so I only use chief here. Next, how can divided India become the most supreme power? ಇಲ್ಲಿ ನಾನು most ಬಳಸೋ ಅವಶ್ಯಕತೆ ಇಲ್ಲ. How can the divided India become the supreme power? ಯಾಕಂದ್ರೆ supreme is already the superiority. ಅದು superiority ತೋರಿಸುತ್ತೆ. ಹಾಗಾಗಿ I do not use this. ಅಷ್ಟೇ ಅಲ್ಲ, ಯಾವ್ದಾದ್ರು ಕಲರ್ ಇರಬಹುದು, ರೆಡ್, ಇದ್ರ ಜೊತೆ ನಾನು ಕಂಪ್ಯಾರಿಟಿವ್ ಅಥವಾ ಸೂಪರ್ಲೇಟಿವ್ ಡಿಗ್ರಿ ಬಳಸೋದಿಲ್ಲ. ಶೇಪ್, ಫಾರ್ ಎಕ್ಸಾಂಪಲ್ ರೌಂಡ್, ಆಲ್ರೆಡಿ ರೌಂಡ್ ಇಟ್ ಸೆಲ್ಫ್ ಇಸ್ ರೌಂಡ್, ಅದನ್ನ ನಾನು ಸುಪೀರಿಯಾರಿಟಿ ತೋರ್ಸಕ್ ಆಗಲ್ಲ. ಓಕೆ, ಸೊ ಕಲರ್ ಅಥವಾ ಶೇಪ್ ಕೂಡ ಈ ಕ್ಯಾಟಗರಿಗೆ ಬರುತ್ತೆ. ಸೊ ದಿಸ್ ಇಸ್ ಸಮ್ ಇಂಟ್ರೊಡಕ್ಷನ್ ಅಬೌಟ್ ಸೂಪರ್ಲೇಟಿವ್ ಡಿಗ್ರಿ. ಇವಾಗ ಯಾವುದೋ ಒಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡುವಾಗ ಅಥವಾ ಅವರಲ್ಲಿರೋ ಒಂದು ಕ್ವಾಲಿಟಿನ ನಾನು ಹೈಲೈಟ್ ಮಾಡುವಾಗ ನಾನು ಯೂಸ್ ಮಾಡೋ ಅಂತ ಯಾವ್ದು ಡಿಗ್ರಿ ಇರುತ್ತೆ. ಓಕೆ, ಸೊ ದಟ್ ಡಿಗ್ರಿ ಮಸ್ಟ್ ಬಿ ಸೇಮ್. ಫಾರ್ ಎಕ್ಸಾಂಪಲ್, ಶಿ ಇಸ್ ಮೋಸ್ಟ್ ಆಕ್ಟಿವ್ ಅಂಡ್ ದ ಮೋಸ್ಟ್ ಎನರ್ಜೆಟಿಕ್ ಸೋಷಿಯಲ್ ವರ್ಕರ್. ಯಾರೋ ಒಬ್ಬರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಅವರು ಆಕ್ಟಿವ್ ಮತ್ತೆ ಎನರ್ಜೆಟಿಕ್ ಕ್ವಾಲಿಟೀಸ್ ನ, ಅವರಲ್ಲಿರೋ ಆ ಕ್ವಾಲಿಟೀಸ್ ನ ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋದು ಸೂಪರ್ಲೇಟಿವ್ ಡಿಗ್ರಿ. ಒಂದು ಕ್ವಾಲಿಟಿಗೆ ನಾನು ಸೂಪರ್ಲೇಟಿವ್ ಡಿಗ್ರಿ ಬಳಸಿದ್ರೆ ಇನ್ನ ಒಂದು ಕ್ವಾಲಿಟಿಗೂ ನಾನು ಅದೇ ಡಿಗ್ರಿನ ಬಳಸಬೇಕು. ಇಲ್ಲಿ ನಾನು ಕಂಪ್ಯಾರಿಟಿವ್ ಡಿಗ್ರಿ ಬಳಸಿದ್ರೆ ನಾನು ಕಂಪ್ಯಾರಿಟಿವ್ ಡಿಗ್ರಿನೇ ಬಳಸಬೇಕು. ಓಕೆ, ನೆಕ್ಸ್ಟ್, ಶಿ ಇಸ್ ಬೋತ್ ಕ್ಲೆವರರ್ ಅಂಡ್ ಮೋರ್ ಇಂಟೆಲಿಜೆಂಟ್. ಸೊ ಇಲ್ಲಿ ನಾನು ಕಂಪ್ಯಾರಿಟಿವ್ ಡಿಗ್ರಿ ಬಳಸಿದ್ದೀನಿ. ಫಸ್ಟ್ ಕ್ವಾಲಿಟಿಗೂ ಕಂಪ್ಯಾರಿಟಿವ್ ಡಿಗ್ರಿ ಬಳಸಿದ್ದೀನಿ, ಸೆಕೆಂಡ್ ಕ್ವಾಲಿಟಿಗೂ ಕಂಪ್ಯಾರಿಟಿವ್ ಡಿಗ್ರಿ ಬಳಸಿದ್ದೀನಿ. ಸೊ ಇಲ್ಲಿ ಎರಡಕ್ಕೂ ಒಂದೇ ಡಿಗ್ರಿನ ನಾವು ಬಳಸಬೇಕು. ಓಕೆ, ಸೊ ಇವಾಗ ನಾವಿಲ್ಲಿ ನೋಡಬಹುದು, ದ ಸಬ್ಜೆಕ್ಟ್ ಇಸ್ ಅ ವರ್ದಿ ಮ್ಯಾಟರ್ ಆಫ್ ನೋಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಹಿಯರ್ ಮ್ಯಾಟರ್ ಇಸ್ ಅ ನೌನ್. ಓಕೆ, ಮ್ಯಾಟರ್ ಇಸ್ ಅ ನೌನ್. ನೌನ್ ನಂತರ ಇರೋದು ಪ್ರಪೋಸಿಷನ್. ಓಕೆ, ನೌನ್ ನಂತರ ಇರೋದು ಪ್ರಪೋಸಿಷನ್. ಈ ತರ ಸ್ಟ್ರಕ್ಚರ್ ಯಾವಾಗ ಇರುತ್ತೋ, ಯೂಶಲಿ ಅಡ್ಜೆಕ್ಟಿವ್ ನಂತರ ನೌನ್ ಬರುತ್ತೆ, ರೈಟ್? ಅಡ್ಜೆಕ್ಟಿವ್ ನಂತರ ನೌನ್ ಬರುತ್ತೆ. ಬಟ್ ಈ ತರ ಸ್ಟ್ರಕ್ಚರ್ ಇದ್ದಾಗ ಫಸ್ಟ್ ನೌನ್ ಬರಿಬೇಕು, ಫಾಲೋಡ್ ಬೈ ಅಡ್ಜೆಕ್ಟಿವ್ and then preposition. This is the structure. Usual agi irona structure, adjective nantara noun irutte. There won't be any other words between them, alva? So but yavaga noun nantara preposition irutto, avaga noun aadmele adjective barutte, adjective aadmele preposition barutte. Illi innond example nodbodu, he is a suitable man for any post. Illi man is a noun, right? And suitable is an adjective. Illi for is a preposition. Okay, ಈ ತರ ಸ್ಟ್ರಕ್ಚರ್ ಇದ್ದಾಗ adjective noun ನಂತರ ಬರುತ್ತೆ. So that becomes man suitable for any post. He is a man suitable for any post. So this is one rule. If you see these examples, ಈ ಎರಡು examples ಮತ್ತೆ ನೀವು ನೋಡಬಹುದು. He is senior to and older than I. ಇದು ಸರಿ. ಯು ವಿಲ್ ನಾಟ್, ಇಲ್ಲಿ ನಾನು ಟು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವೆನ್ ವಿ ಸಾ ದಿ ಎಕ್ಸೆಪ್ಷನಲ್ ಕೇಸಸ್, ಎಲ್ಲಿ ನಾನು ದ್ಯಾನ್ ಬಳಸೋದಿಲ್ಲ, ಬರೀ ಟು ಬಳಸ್ತೀನೋ, ಆ ಕೇಸಸ್, ಈ ತರ ಕೇಸಸ್ ಇದ್ದಾಗ ಯು ಶುಡ್ ಆಲ್ವೇಸ್ ಯೂಸ್ ಪ್ರಪೋಸಿಷನ್. ಎರಡು ಕಂಪ್ಯಾರಿಸನ್ ಡಿಗ್ರೀಸ್ಗೆ ಅಥವಾ ಎರಡು ಅಡ್ಜೆಕ್ಟಿವ್ಸ್ಗೆ ನಾನು ಅದರ್ ಪ್ರಪೋಸಿಷನ್, ರೆಸ್ಪೆಕ್ಟಿವ್ ಪ್ರಪೋಸಿಷನ್ ಐ ಮಸ್ಟ್ ಬಿ ಯೂಸಿಂಗ್. ಓಕೆ, ಹಿಸ್ ಡ್ರೆಸ್ ಇಸ್ ಡಿಫರೆಂಟ್ ಫ್ರಮ್ ಚೀಪರ್ ಅಂಡ್ ಚೀಪರ್ ದ್ಯಾನ್ ಮೈನ್. ಓಕೆ, ಸೊ ಎರಡು, ಸಿ ಫಾರ್ ಎಕ್ಸಾಂಪಲ್, ಇದ್ರ ಅರ್ಥ ಏನಂದ್ರೆ ಅವನ ಡ್ರೆಸ್ ಏನಿದೆ, ಇಲ್ಲಿ ಒಂದು ಇಬ್ಬರು